ಹಾಯ್ ನಮಸ್ಕಾರ, ನಾನು ಚೇತನ್ ನಾಯಕ್. ಸ್ನೇಹಿತರೆ, ಕಾಕ್ರೋಚ್ ಜನತಾ ಪಾರ್ಟಿ ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ನ ಬ್ಲಾಸ್ಟ್ ಮಾಡ್ತಿರುವಂತ ಒಂದು ಸುದ್ದಿ. ಇದು ಹೇಗೆ ಶುರುವಾಯಿತು ಅಂತಂದ್ರೆ, ಸುಪ್ರೀಂ ಕೋರ್ಟ್ ನ CJI ನ್ಯಾಯಾಧೀಶರು ಭಾರತದಲ್ಲಿ ಕೆಲ್ಸಕ್ಕೆ ಬರ್ದಿರುವಂತ ಹುಡುಗರು ಕಾಕ್ರೋಚ್ಗಳು ಅಂದ್ರೆ ಜಿರ್ಲೆಗಳ ತರ ಅನ್ನೋ ಒಂದು ಪದ ಎಷ್ಟು ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗಿದೆ, ಯುವಕರ ಮೇಲೆ ಎಷ್ಟೊಂದು ಪರಿಣಾಮ ಬೀರಿದೆ ಅಂತಂದ್ರೆ ಅವರ ತಾಕತ್ತನ್ನ ತೋರಿಸಿರುವಂತದ್ದು. ಕೆಲವೇ 3-4 ದಿನಗಳಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಗಳನ್ನ ಹೊಂದಿರುವಂತದ್ದು ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ. ಇನ್ನು ಈ ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ ಬಂದು ಅಭಿಜಿತ್ ದೀಪ್ಕೆ ಅಂತ. ಇವರು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿರುವಂತದ್ದು ದೇಶಾದ್ಯಂತ. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಸಾಕಷ್ಟು ಜನಕ್ಕೆ ವಿಷಯನೇ ಗೊತ್ತಿರಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ಅಂತಂದ್ರೆ ಒಳ್ಳೇದ್ ಮಾಡ್ಬಿಡ್ತಾರೆ, ಟ್ರೆಂಡ್ ಅಲ್ಲಿ ಇದೆ ಅನ್ಬಿಟ್ಟು ಫಾಲೋ ಮಾಡ್ತೀರಾ ಒಂದಷ್ಟು ಜನ. ಇನ್ನೊಂದಷ್ಟು ಜನ ವಿಚಾರಗಳನ್ನ ತಿಳ್ಕೊಂಡು ಫಾಲೋ ಮಾಡಬಹುದು. ಬಟ್ ನನ್ಗನ್ಸೋದೇನು ಅಂತಂದ್ರೆ, ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂತಂದ್ರೆ, ನಿಮ್ಗೆ ಬುದ್ಧಿ ಹೇಳೋಷ್ಟು ದೊಡ್ಡ ನಾನಲ್ಲ, ನಿಮ್ಗೆ ಸ್ವಂತ ಬುದ್ಧಿ ಇದ್ದೇ ಇರುತ್ತೆ. ಆದ್ರೆ ನಾವು ಫಾಲೋ ಮಾಡೋದು ಬಹಳ ಸುಲಭ. ಆದ್ರೆ ಅದನ್ನ ವೋಟ್ ಆಗಿ ಕನ್ವರ್ಟ್ ಮಾಡಿ ನಾವು ವೋಟ್ ಕೊಡ್ಬೇಕು ಅಂತಂದ್ರೆ, ವೋಟ್ ಮಾಡ್ಬೇಕು ಅಂತಂದ್ರೆ ಅವರು ಯಾವ ಮಟ್ಟಕ್ಕೆ ನಮ್ಮ ಪರವಾಗಿ ನಿಲ್ತಾರೆ, ಜನಗಳ ಪರವಾಗಿ ಕೆಲಸಗಳನ್ನ ಮಾಡ್ತಾರೆ, ಜನಪರ ಕೆಲಸಗಳನ್ನ ಮಾಡ್ತಾರೆ, ಒಳ್ಳೊಳ್ಳೆ ಯೋಜನೆಗಳನ್ನ ತರಕ್ ಸಾಧ್ಯನಾ? ನೋಡಿ, ಕಾಂಗ್ರೆಸ್ ಬಿಜೆಪಿ ಇವರೆಲ್ಲ 100 ವರ್ಷಗಳಿಂದ ಆಳ್ವಿಕೆ ಮಾಡ್ತಾ ಇದಾರೆ. ಏನ್ ಉದ್ಧಾರ ಮಾಡಿದ್ದಾರೆ, ಏನ್ ಒಳ್ಳೇದ್ ಮಾಡಿದ್ದಾರೆ ಜನಕ್ಕೆ? ಅಲ್ಲಲ್ಲೇ ಆ ಕಷ್ಟಗಳು ಪರಿಸ್ಥಿತಿಗಳು ನಡೀತಾನೆ ಇದೆ. ಸೊ ದಯವಿಟ್ಟು ನೀವು ವೋಟ್ ಅಂತ ಬಂದಾಗ ಯೋಚನೆ ಮಾಡಿ ತಿಳ್ಕೊಂಡು ವಿಚಾರನ ತಿಳ್ಕೊಂಡು ಸಪೋರ್ಟ್ ಮಾಡೋದು ಸೂಕ್ತ ಅಂತ ನನ್ಗನ್ಸುತ್ತೆ. ಈಗಾಗಲೇ ಇವರು ಟ್ರೆಂಡ್ ಅಲ್ಲಿ ಇರೋದು ಗೊತ್ತಾಗಿ ದೇಶದಲ್ಲಿ ಸರ್ಕಾರ ಈ ಒಂದು CJP ಪಾರ್ಟಿಯನ್ನ ಆಲ್ರೆಡಿ ಆ ಒಂದು ಅಕೌಂಟ್ ಏನಿದೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅದನ್ನ ಆಲ್ರೆಡಿ ಬ್ಯಾನ್ ಮಾಡಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಉಳಿದಿರುವಂತದ್ದು ಅದು ಕೂಡ ಒಂದು 15-16 ಮಿಲಿಯನ್ ಒಂದು ವೀಕಲ್ ಆಗಿರುವಂತದ್ದು. ಸೊ ಅದು ಕೂಡ ಅಕೌಂಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದು ಕೂಡ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಅವರು ವಿರುದ್ಧವಾಗಿ ಏನು ಮಾಡಿಲ್ಲ, ಆದ್ರೂ ಕೂಡ ಬ್ಯಾನ್ ಮಾಡಿರುವಂತದ್ದು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಜೊತೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.